ನೆರೆದಿರುವಂತಹ ಹಿರಿಯ ಶಿಕ್ಷಕರು ಈ ಇವತ್ತು ಸನ್ಮಾನ ಮಾಡಿರೋದು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಬಂದಂಗಾಯ್ತು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವೆಲ್ಲ ಸೇರ್ಕೊಂಡು ಈ ಶಿಕ್ಷಕರನ್ನ ಕರೆದು ಸನ್ಮಾನ ಮಾಡ್ತಾ ಇದ್ರಲ್ಲ, ನಮಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ರು ಅಷ್ಟು ಸಂತೋಷ ಇಲ್ಲ, ಅಷ್ಟು ಸಂತೋಷ ಆಗ್ತಾ ಇದೆ. ಎಲ್ಲರೂ ನಗುಮುಖ, ಎಲ್ಲರ ಸ್ನೇಹಿತರು ಸಿಕ್ಕಿದ್ದಾರೆ. ಆದರೆ ಲಾಸ್ಟಲ್ಲಿ ಒಂದೊಂದ್ಸತಿ ಏನು ಅನಿಸಿಕೆ ನನಗೆ ಅನ್ನಿಸ್ತಾ ಇದೆ ಅಂತಂದರೆ, ನೀವು ಏನಲ್ಲಿ ಯಾವ ವೃತ್ತಿಲಿದ್ದೀರಪ್ಪ, ಎಲ್ಲಿದ್ದೀರಾ ಅಂತ ಒಂಚೂರು ಹೇಳ್ಬಿಟ್ಟು ಸಾಕು ನಮ್ಗೆ ಆನಂದ ಆಗುತ್ತೆ. ಯಾಕೆ ಅಂತಂದರೆ, ಒಂದ್ಸತಿ ಮೋಹನ ಅಂತೇಳಿ ಕಾಮಗಾಡ್ತಾರೆ ಬಂದು 17 ಲಕ್ಷ ರೂಪಾಯಿ ಕಾರ್ ನಿಲ್ಲಿಸಿ ಒಳಗಡೆ ಬರ್ತಾ ಇದ್ರು. ಇಲ್ಲೇ ಮಂಜುನಾಥ್ ಹೈಸ್ಕೂಲ್ ಟೀಚರ್ಸ್ ಅಂದರು, ಯಾರು ಸರ್ ಅವರು ಗೊತ್ತಿಲ್ಲ ಸರ್ ಅಂದರೆ. ಯಾಕೆ ಅಂತಂದರೆ, ನೀವು ಬೆಳೆದು ದೊಡ್ಡರಾಗಿದ್ದೀರಾ, ನಾವು ಹಾಗೆ ಇರ್ತೀವಿ, ನೀವು ನಮ್ಮನ್ನು ಗೊತ್ತಿಡಿಬೋದು, ನಾವು ನಿಮ್ಮನ್ನು ಗೊತ್ತಿಡೋಕ್ಕಾಗಲ್ಲ ಸರ್. 33 ವರ್ಷ ಆಗಿದೆ, ಬದಲಾವಣೆ ಆಗಿದೆ, ನೀವು ಪರಿಚಯ ಮಾಡ್ಕೊಂಡಿದ್ರೆ ಅವ್ರು ಬಂದು 13-20-15 ಸಾವಿರ ಕಾಲಲ್ಲಿ ಬಂದು ಸರ್ ನಮಸ್ಕಾರ ಅಂತ. ಸರ್ ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಸರ್. ಸರ್ ನಾನು ಮೋಹನ ಅಂತ, ನನ್ನ ತಂಗಿ ಉಮಾ ಅಂತ ಹೇಳಿ ಕಾಮಗಾಡ್ತಾರೆ ಅಂತ ತುಂಬ ಸಂತೋಷ ಆಯಿತು. ಮಂಜುನಾಥ್ ಅಲ್ಲೇ ಇದ್ರು, ಕನ್ನಡ ಟೀಚರ್ ಮಾಡ್ತಾರಲ್ಲ, ಆಗ ಅಂದರು, ಸರ್ ಎಂಥ ವಿದ್ಯಾರ್ಥಿ ಸರ್, ನಿಮ್ಮನ್ನು ನೋಡಿ ಬಂದು ನಮಸ್ಕಾರ ಅಂತ ಇದ್ದೀನಿ ಅಂತ. ನಮಗೆ ಅದೇ ಪ್ರಶಸ್ತಿ, ಅದೇ ಜೀವನ. ನೀವು ಕೊಡುವಂಥ ಸಂಸ್ಕಾರ ಎಲ್ಲೂ ಇಲ್ಲ, ಬಂದು ನಮಸ್ಕಾರ ಸರ್ ನಾನು ಪರಿಚಯ ಮಾಡ್ಕೊತೀರಲ್ಲ, ಅದೇ ನನಗೆ ಸಂತೋಷ. ನೀವು ಎಷ್ಟು ಜನ ಇದ್ದೀರ, ಬಡವರಾಗಲಿ ಸಾಹುಕಾರಾಗಲಿ ಉನ್ನತವಾದ ಒಂದು ಹುದ್ದೆಗೆ ಹೋಗಿದ್ರಿ, ಆದರೆ ಒಂದೇ ಒಂದು ಸರ್ ನಮಸ್ಕಾರ, ಇಂಥ ಜಾಗದಲ್ಲಿ ಇದ್ದೀರಿ ಸರ್, ನಾನು ಅಂಗಡಿ ಇಟ್ಕೊಂಡಿದ್ದೀನಿ ಅಥವಾ ಉದ್ಯೋಗದಲ್ಲಿದ್ದೀನಿ, ಇಂಜಿನಿಯರ್ ಆಗಿದ್ದೀನಿ ಅಂತ ಅಂದರೆ ನಮಗೆ ಸಿಗುವಂಥ ತೃಪ್ತಿ ಮತ್ತೆ